ಪ್ರಿಯಾಂಕಾ ಚೋಪ್ರಾ ಅವರು ಕಸವನ್ನು ಬಳಸಿ 4,000 ಕೋಟಿ ರೂಪಾಯಿ ಮೌಲ್ಯದ ಬಿಸಿನೆಸ್ ಕಟ್ಟಿದ್ದಾರೆ. ಅವರು ಕೇವಲ 4 ವರ್ಷಗಳಲ್ಲಿ ಕೈಲಿ ಕಾಸ್ಮೆಟಿಕ್ಸ್ ಕಂಪನಿಯನ್ನು ಅಧಿಕೃತವಾಗಿ ಹಿಂದಿಕ್ಕಿದ್ದಾರೆ. ಆದರೆ ಅವರು ಲಕ್ಷುರಿ ಉತ್ಪನ್ನಗಳನ್ನು ಮಾರಿ ಈ ಸಾಧನೆ ಮಾಡಲಿಲ್ಲ. ಬದಲಿಗೆ ಬೇರೆ ಯಾವ ಸೆಲೆಬ್ರಿಟಿಯೂ ಮಾಡಲು ಧೈರ್ಯ ಮಾಡದ ಒಂದು ಕೆಲಸವನ್ನು ಮಾಡಿ ಗೆದ್ದಿದ್ದಾರೆ. 95% ಸೆಲೆಬ್ರಿಟಿ ಬ್ರ್ಯಾಂಡ್ಗಳು ಸೋಲುತ್ತವೆ, ಏಕೆಂದರೆ ಅವರು ಫ್ಯಾನ್ಸಿ ಕಸ್ಟಮ್ ಬಾಟಲಿಗಳಿಗಾಗಿ ಭಾರಿ ಹಣ ಖರ್ಚು ಮಾಡುತ್ತಾರೆ ಮತ್ತು ಸಾಧಾರಣ ಪ್ರಾಡಕ್ಟ್ಗೆ ನಿಮ್ಮಿಂದ ಪ್ರೀಮಿಯಂ ಬೆಲೆ ವಸೂಲಿ ಮಾಡುತ್ತಾರೆ. ಆದರೆ ಪ್ರಿಯಾಂಕಾ ಚೋಪ್ರಾ ಅವರು ಕೇವಲ 500 ರೂಪಾಯಿಗೆ ಹೈ ಎಂಡ್ ಫಾರ್ಮುಲಾವನ್ನು ಮಾರಾಟ ಮಾಡಲು ಬಯಸಿದ್ದರು. ಆದರೆ ಆ ಬೆಲೆಗೆ ಪ್ರೀಮಿಯಂ ಆಗಿ ಕಾಣುವ ಬಾಟಲಿಯನ್ನು ತಯಾರಿಸುವುದು ಬಿಸಿನೆಸ್ ದೃಷ್ಟಿಯಿಂದ ಸಾಧ್ಯವಾಗುತ್ತಿರಲಿಲ್ಲ. ಆದ್ದರಿಂದ ಅವರು ಹೊಸ ಬಾಟಲಿಗಳನ್ನು ತಯಾರಿಸುವುದನ್ನೇ ಸಂಪೂರ್ಣವಾಗಿ ನಿಲ್ಲಿಸಿದರು. ಅವರು ಸಾಗರದಿಂದ 100% ರಿಸೈಕಲ್ ಮಾಡಿದ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ಪಡೆದರು. ಅದು ದೊಡ್ಡ ರಿಸ್ಕ್ ಆಗಿತ್ತು. ಬಾಟಲಿಗಳು ತೆಳುವಾಗಿ, ಅಸಮವಾಗಿ ಮತ್ತು ಪ್ರಾಮಾಣಿಕವಾಗಿ ಹೇಳಬೇಕೆಂದರೆ ಅಗ್ಗವಾಗಿ ಕಾಣುತ್ತಿದ್ದವು. ಆದರೆ ಇದೇ ಅವರ ಸೂಪರ್ ಪವರ್ ಆಯಿತು. ಪ್ಯಾಕೇಜಿಂಗ್ ವೆಚ್ಚ ತೀರಾ ಕಡಿಮೆ ಇದ್ದ ಕಾರಣ ಅವರು ಪ್ರತಿಯೊಂದು ರೂಪಾಯಿಯನ್ನು ಒಳಗಿನ ಉತ್ತಮ ಗುಣಮಟ್ಟದ ಲಿಕ್ವಿಡ್ಗಾಗಿ ಖರ್ಚು ಮಾಡಲು ಸಾಧ್ಯವಾಯಿತು. ನಾವು ಈ ಎಲ್ಲಾ ಅದ್ಭುತ ನೈಸರ್ಗಿಕ ಪದಾರ್ಥಗಳನ್ನು ತಗೊಂಡು ಈ ಬಾಟಲಿಗಳಲ್ಲಿ ತುಂಬಿದ್ದೇವೆ. ನೀವು ಪ್ಲಾಸ್ಟಿಕ್ಗೆ ಹಣ ಕೊಡ್ತಿಲ್ಲ, ಒಳಗಿರೋ ಪ್ರಾಡಕ್ಟ್ಗೆ ಹಣ ಕೊಡ್ತಿದ್ದೀರಾ. ಇಂತಹ ನವೀನ ಬ್ರ್ಯಾಂಡ್ಗಳ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ.